ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ್ರದ್ದು ಎನ್ನಲಾದಂಥ ಆಡಿಯೋ ವೈರಲ್ ಆಗಿರೋ ವಿಷಯ. ಸದಾನಂದ ಗೌಡ್ರ ಆಡಿಯೋ ವೈರಲ್ ಇಂದ ವಿಜಯೇಂದ್ರಗೆ ಬೇಸರ ಆಗಿದೆ. ಡಿ.ವೈ. ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಕಿಕ್ ಹಿಮ್ ಔಟ್ ಅಂತ ಹೇಳಿದ್ರಲ್ಲ, ಸೊ ಆ ಒಂದು ಮಾತು ಈಗ ಡಿ.ವೈ. ವಿಜಯೇಂದ್ರಗೆ ಬೇಸರ ತರಿಸಿದಂತೆ. ಕಿಕ್ ಹಿಮ್ ಔಟ್ ಹೇಳಿಕೆಗೆ ಬೇಸರಗೊಂಡಿದ್ದಾರೆ ಡಿ.ವೈ. ವಿಜಯೇಂದ್ರ. ಡಿ.ವೈ. ವಿಜಯೇಂದ್ರ ನಾಯಕತ್ವ ಒಪ್ಪದೇ ಇರೋರು ಪಕ್ಷದಲ್ಲಿ ಹಲವರಿದ್ದಾರೆ. ಒದ್ದು ಹೊರಹಾಕಿ ಎಂಬ ಪದ ಬಳಕೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಪಕ್ಷದಲ್ಲಿ ಅಂತಹ ತಪ್ಪು ನಾನೇನು ಮಾಡಿದ್ದೇನೆ ಅಂತ ಆಪ್ತರ ಬಳಿ ಬೇಸರವನ್ನು ಹೊರಹಾಕಿದ್ದಾರಂತೆ ಡಿ.ವೈ. ವಿ. ಆಡಿಯೋ ವೈರಲ್ ವಿಚಾರ ಹೈಕಮಾಂಡ್ ಗಮನಕ್ಕೆ ತರಲು ತೀರ್ಮಾನ. ಪಕ್ಷಕ್ಕೆ ಮುಜುಗರ ತಂದಿದ್ದಂಥ ಅನೇಕ ವಿಚಾರ ಗಮನಕ್ಕೆ ತರಲು ತೀರ್ಮಾನವನ್ನು ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಗಣಪತಿ, ಡಿ.ವಿ. ಸದಾನಂದ ಗೌಡ್ರದ್ದು ಎನ್ನಲಾಗಿರುವಂಥ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಈಗ ವಿಜಯೇಂದ್ರ ಅಸಮಾಧಾನ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಹೊಗಳಿದ್ದಕ್ಕೆ, ಡೈನಮಿಕ್ ಲೀಡರ್ ಅಂದಿದ್ದಕ್ಕೆ ಇಷ್ಟೆಲ್ಲ ಆಯ್ತಾ ಹೇಗೆ? ಮಧುಸೂದನ್, ಖಂಡಿತ ನೋಡಿ, ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಏನಾಗ್ತಿದೆ ಅಂತಂದರೆ ವಿಜೇಂದ್ರ ಅವರು ಬದಲಾವಣೆ ಆಗಬೇಕು ಅಂತ ಸಾಕಷ್ಟು ಚರ್ಚೆ ಆಗ್ತಿರ್ತು. ಸಾಕಷ್ಟು ಗುಂಪುಗಳು ಕೂಡ ಒಂದಷ್ಟು ಈ ಸಂಬಂಧಪಟ್ಟಂಗೆ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ತಂದಿತ್ತು. ಇದು ಒಂದಷ್ಟು ಬೇಸರ ಅಥವಾ ಅಸಮಾಧಾನ ಕೂಡ ವಿಜೇಂದ್ರ ಅವರಿಗೆ ಇತ್ತು. ಆದರೆ ನಿನ್ನೆಯಷ್ಟೇ ಆಡಿಯೋ ವೈರಲ್ ಆಗ್ತಿರುವಂಥದ್ದು ಅಂದರೆ ಡಿ.ವಿ.ಎಸ್. ಸದಾನಂದ ಗೌಡರದು ಎನ್ನಲಾಗಿರುವಂಥ ಒಂದು ಆಡಿಯೋನು ಈಗ ವೈರಲ್ ಆಗ್ತಾ ಇದೆ. ಅದರಲ್ಲಿ ಕಂಪ್ಲೀಟ್ ಆಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತಾಡಿಲ್ಲ. ಕಿಕ್ ಔಟ್ ಅಂದರೆ ಅವರನ್ನು ಒದ್ದು ಹೊರಹಾಕಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿದ್ದಾರೆ. ಅಂದರೆ ಈ ಪದ ಬಳಕೆ ಇದೆಯಲ್ಲ, ಎಲ್ಲೋ ಒಂದು ಕಡೆ ರಾಜ್ಯಾಧ್ಯಕ್ಷರು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಬಿಜೆಪಿಯ ಹಿರಿಯ ನಾಯಕರು, ಒಂದಷ್ಟು ಮಾರ್ಗದರ್ಶನವನ್ನು ನೀಡಿದಂಥ ನಾಯಕರು, ಇಂಥ ನಾಯಕರ ಬಾಯಲ್ಲಿ ಈ ರೀತಿಯಾದಂಥ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದು ಕೂಡ ವಿಜೇಂದ್ರ ಅವರು ತಮ್ಮ ಆಪ್ತ ಬಳಗದಲ್ಲಿ ಕೂಡ ಚರ್ಚೆ ಮಾಡಿರುವಂಥದ್ದು. ಜೊತೆಗೆ ನೋಡಿ, ಸಾಕಷ್ಟು ಬಣಗಳು, ಈಗ ರೆಬಲ್ ಬಣಗಳು ಇರ್ಬೋದು, ಅವರು ನೇರವಾಗಿ ಹೇಳ್ತಾ ಇದ್ರು. ಅಂದರೆ ನಾವು ವಿಜೇಂದ್ರ ಅವರ ಬಣದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ವಿಜೇಂದ್ರ ಅವರ ನಾಯಕತ್ವದಲ್ಲಿ ಕೆಲಸ ಮಾಡಲ್ಲ, ಅವರನ್ನು ಬದಲಾವಣೆ ಮಾಡಿ ಅಂತ ನೇರವಾಗಿ ಕೂಡ ಹೇಳ್ತಾ ಇದ್ರು. ಇಂತಹ ಮಾತುಗಳಿಗಿಂತ ಕಿಕ್ ಹಿಮ್ ಔಟ್ ಅನ್ನೋದು ಕೂಡ ಇದೆಯಲ್ಲ, ಈ ಪದಗಳು ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರ ಆಪ್ತ ಬಳಗಕ್ಕೂ ಕೂಡ ವಿಜೇಂದ್ರ ಅವರು ಕೂಡ ಒಂದಷ್ಟು ಅಸಮಾಧಾನ ಕೂಡ ಉಂಟು ಮಾಡ್ತಾ ಇದೆ. ಜೊತೆಗೆ ಯಾಕೆ ಇಂತಹ ಒಂದು ಅಸಮಾಧಾನ, ಜೊತೆಗೆ ಈ ಎಲ್ಲ ರೀತಿಯ ಬೆಳವಣಿಗೆಗಳನ್ನು ವಿಜೇಂದ್ರ ಅವರು ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ತರ್ತಾರೆ. ಅಂದರೆ ಕೇವಲ ಇದೇ ಮೊದಲಲ್ಲ ಸದಾನಂದ ಗೌಡರ ಒಂದಷ್ಟು ನಡವಳಿಕೆ. ಈ ಹಿಂದೆ ಕೂಡ ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ರಾಜ್ಯದ CM ಆದರೂ ಏಕಾಏಕಿ ಅವರನ್ನು ಹೊಗಳುವ ಕೆಲಸ ಕೂಡ ಮಾಡ್ತಾರೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಒಬ್ಬರು ರಾಜ್ಯದ ಡೈನಾಮಿಕ್ ಲೀಡರ್ ಅಂತ ಕೂಡ ಹೇಳ್ತಾರೆ. ಅಂದರೆ ರಾಜ್ಯ ಬಿಜೆಪಿಯಲ್ಲಿ ಇರುವಂತಹ ಯಡಿಯೂರಪ್ಪನಂತಹ ಡೈನಾಮಿಕ್ ಲೀಡರ್ ಬೇಕಾ ಅನ್ನೋದು ಕೂಡ ಬಿಜೆಪಿ ವಲಯದಲ್ಲಿ ಅನೇಕ ನಾಯಕರು ಕೂಡ ಚರ್ಚೆ ಮಾಡಿದ್ರು. ಅಂದರೆ ಯಡಿಯೂರಪ್ಪನಂತಹ ನಂತರದ ಲೀಡರ್ಗಳು ಏನಾದರೂ ಕೂಡ ಡೈನಾಮಿಕ್ ಲೀಡರ್ ಇದಾರ ಅಂದರೆ ಬಿಜೆಪಿಯಲ್ಲಿ ಇದು ಕಾಂಗ್ರೆಸ್ ನಾಯಕರನ್ನ ಹೊಗಳೋದು ಎಷ್ಟರ ಮಟ್ಟಿಗೆ ಸಮಂಜಸ, ಈ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಿತ್ತು. ಅಂದರೆ ಪರಿಷತ್ ಚುನಾವಣೆಯಲ್ಲೂ ಕೂಡ ಇಲ್ಲೊಂದು ಕಡೆ ಅಡ್ಡ ಮತದಾನ ವಿಚಾರದಲ್ಲಿ ಯಾರೂ ಕೂಡ ಈ ಅಡ್ಡ ಮತದಾನ ವಿಚಾರದಲ್ಲಿ ರಾಜ್ಯ ನಾಯಕರು ಅಂದರೆ ಬಿಜೆಪಿಯ ವಿರುದ್ಧವಾಗಿ ಮಾತಾಡಿರಲಿಲ್ಲ. ಅಂದರೆ ನೇರವಾಗಿ ಅವ್ರು ಹೇಳ್ತಾರೆ, ಈ ವಿಚಾರ ನನಗೆ ಜೂನ್ 13ಕ್ಕೆ ಗೊತ್ತಿತ್ತು, ಅಂದರೆ ಚುನಾವಣೆಗೂ ಮೊದಲೇ ಗೊತ್ತಿತ್ತು. ನಾನು ಇದೇ ವಿಚಾರವನ್ನು ರಾಜ್ಯಾಧ್ಯಕ್ಷರು ಹಾಗೂ ವಿಪಕ್ಷ ನಾಯಕರಂತ ಆರೋಶಕ್ ಅವರ ಗಮನಕ್ಕೂ ಕೂಡ ತಂದಿದ್ದೆ ಅಂತ. ಯಾವ ಮುಖಾಂತರ? ದೂರವಾಣಿ ಕರೆ ಮಾಡಿದ್ದೆ, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂತ ಕೂಡ ಹೇಳ್ತಾರೆ. ಅಂದರೆ ಒಬ್ಬ ರಾಜ್ಯಾಧ್ಯಕ್ಷರಿಗೆ ಹೇಳುವಂಥ ಮಾತುಗಳನ್ನು ನೇರವಾಗಿ ನೀವು ದೂರವಾಣಿಯಲ್ಲಿ ಹೇಳೋದಿದೆಯಲ್ಲ, ಇದೆಲ್ಲ ಒಂದು ಕಡೆ ಸಮಂಜಸ ಆಗಿರಲಿಲ್ಲ. ಇದು ರಾಜ್ಯದಿಂದ ಹೈಕಮಾಂಡ್ ನಾಯಕರು ಕೂಡ ಎಲ್ಲ ಒಂದು ಕಡೆ ವಿಜೇಂದ್ರ ಅವರು ಮುಜುಗರಕ್ಕೆ ಒಳ ಮಾಡಿತ್ತು. ಅಂದರೆ ಸದಾನಂದ ಗೌಡರ ನಡವಳಿಕೆ ಕೇವಲ ಇದು ಮೊದಲಲ್ಲ, ಈ ಹಿಂದೆ ಕೂಡ ಆಗಿತ್ತು. ಆದರೆ ಈ ಆಡಿಯೋ ಅವ್ರದ್ದೇ ಎನ್ನಲಾಗಿರುವಂಥ ಏನು ಪದ ಬಳಕೆ ಇದೆಯಲ್ಲ, ಕಿಕ್ ಹಿಮ್ ಔಟ್ ಅನ್ನೋದು, ಇದೆಲ್ಲ ಒಂದು ಕಡೆ ಬೇಸರ ತರಿಸಿದೆ. ನಾನು ಹೇಗೆ ಕೆಲಸ ಮಾಡಬೇಕು, ಜೊತೆಗೆ ಹಿರಿಯರ ಮಾರ್ಗದರ್ಶನ ಅವಶ್ಯಕತೆ ಇತ್ತು. ಆದರೆ ಇಂತಹ ಪದ ಬಳಕೆ ನಾನು ಯಾವತ್ತೂ ಕೂಡ ಅವರ ಹೇಳಿಕೆಗಳಿಂದ ನಾನು ಗಮನಿಸಿರಲಿಲ್ಲ, ಅಥವಾ ಅವರೇ ಈ ರೀತಿಯಾದ ಮಾತಾಡ್ತಾರೆ ಅನ್ನೋದು ಕೂಡ ನನಗೆ ಆ ರೀತಿಯಾದಂಥ ವರ್ತನೆಗಳು ಕೂಡ ಗಮನಿಸಿರಲಿಲ್ಲ ಅನ್ನೋದು ಕೂಡ ವಿಜೇಂದ್ರ ಅವರ ಒಂದಷ್ಟು ಅಭಿಪ್ರಾಯ ಆಗಿದೆ. ಹೀಗಾಗಿ ಇದೆಲ್ಲ ವಿಚಾರವನ್ನು ಹೈಕಮಾಂಡ್ ಗಮನಕ್ಕೆ ತರೋಕೆ ಈಗಾಗಲೇ ವಿಜೇಂದ್ರ ಅವರು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.